ಬೆಂಗಳೂರು ನಗರದಲ್ಲಿ ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ಕಳೆದ 10-15 ವರ್ಷದಿಂದ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ದೇವಸ್ಥಾನಗಳ ಮೇಲೆ ನಡೀತಾ ಇದೆ. ಹಸು ಗೋಮಾತೆಯ ಮೇಲೆ ನಡೀತಾ ಇದೆ. ಅಷ್ಟೇ ಅಲ್ಲ, ಮದರ್ಸಾಗಳು ದಿನೇ ಜಾಸ್ತಿ ಆಗ್ತಾ ಇದ್ದಾವೆ. ಆ ಮದರ್ಸಾದಲ್ಲಿ ಬಾಂಗ್ಲಾದೇಶಿಗಳು, ರೋಹಿಂಗ್ಯಾಗಳು, ಪಾಕಿಸ್ತಾನಿಗಳು ಅಲ್ಲಿ ಶಿಕ್ಷಣ ಕೊಟ್ಟು ಅವರನ್ನ ಎಲ್ಲ ಕಡೆಗೆ ಹಿಂದೂ ದ್ರೋಹದ ಕೆಲಸ ಮಾಡುವಂತಹದ್ದು ಮಾನಸಿಕತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಮೊನ್ನೆ 4ನೇ ತಾರೀಕು ನಡೆದಂತ ಘಟನೆ ಮೊದಲನೇದಲ್ಲ, ಕೊನೆಯದೂ ಅಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಮಾದರಿಯಲ್ಲಿ ನಡೆದರೆ ಮಿನಿ ಬಂಗ್ಲಾ ಆಗತ್ತೆ, ಮಿನಿ ಪಾಕಿಸ್ತಾನ ಆಗತ್ತೆ. ಸೊ ಅದನ್ನ ಆಗಕ್ಕೆ ಅವಕಾಶ ಮಾಡಕೂಡುದು ಅಂತನ್ನುವಂತ ದೃಷ್ಟಿಕೋನದಿಂದಲೇ ಇವತ್ತು ಓಂ ಶಕ್ತಿ ಮಾಲಾಧಾರಿಗಳು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಂತಂದ್ರೆ ಎಲ್ಲಾ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯ ಎಚ್ಚರಿಕೆಯನ್ನ ಮೊದಲೇ ಹೆಜ್ಜೆ ಇಟ್ಟಿದ್ದೀವಿ. ಕೊನೆಯದಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲೇ ಹಿಂದೂಗಳ ಮೇಲೆ ಅನ್ಯಾಯ ಆದ್ರೆ ಮನೆಗೆ ನುಗ್ಗಿ ಹೊಡಿಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಎಲ್ಲಿ ತನಕ ಸಹನೆ 78 ವರ್ಷ ಆಯ್ತು ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಸ್ವಾತಂತ್ರ್ಯದಲ್ಲಿ. ಇನ್ನೂ ನಾವೇ ಸಾಯೋದು, ನಾವೇ ಓಡೋದು, ನಮಗೆ ಕಲ್ಲೆಸೆಯೋದು ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿಲ್ಲ. ನಾನು ಜಮೀರ್ ಅಹ್ಮದ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಇಸ್ಲಾಮೀಕರಣ ಮಾಡಕ್ ಹೊರಟಿದಾರಲ್ಲ ಅದಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಎಳೆ ಪಾಪ ಹುಡುಗಿ ಹಾರಿಕಾ ಇಲ್ಲೇ ಇದ್ದಾಳೆ, ಇವಳಿಗೆ ತಲೆ ಮೇಲೆ ಕಲ್ಲು ಎಸೆದ್ರೆ ಇನ್ನೂ ಭಯದ ವಾತಾವರಣದಲ್ಲಿ ಕಾಲೇಜ್ ಹೋಗಿಲ್ಲ, ಅವಳು ಕಾಲೇಜ್ ಹೋಗಕ್ಕಾಗ್ತಾ ಇಲ್ಲ, ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಮಾತಾಡಕ್ ಆಗ್ತಾ ಇಲ್ಲ, ಅಷ್ಟು ಭಯದ ವಾತಾವರಣದಲ್ಲಿದ್ದಾಳೆ. ಇವತ್ತು ನಾವು ಕರ್ಕೊಂಡು ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಮೀರ್ ಅಹ್ಮದ್ ಅವರೇ, ಇದು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಅಲ್ಲಿ ಇರುವಂತಹ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದ್ದಾವೆ ಅದನ್ನ ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನಕ್ಕೆ ನಿಮ್ಮ ನಿಶ್ಚಿತವಾಗಿ ನಾವು ಅಡ್ಡಗಾಲ ಹಾಕಿ ಅದನ್ನು ಹಿಂದೂಸ್ತಾನದಲ್ಲೇ ಉಳಿಸುವಂತಹ ಕಾರ್ಯವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಬಹಳ ದೊಡ್ಡದಾಗಿ ಸಮಭಾವ, ನಾವೆಲ್ಲರನ್ನೂ ಸಮಾನವಾಗಿ ನೋಡ್ತೀವಿ. ಸ್ವಾಮಿ ಕಾಂಗ್ರೆಸ್ನವರೇ, ಕಾಂಗ್ರೆಸ್ಸಿನ ಮಾನ್ಯ ಮುಖ್ಯಮಂತ್ರಿಗಳೇ, ಇಲ್ಲಿ ಬನ್ನಿ. ಇಲ್ಲಿ ಚಾಮರಾಜಪೇಟೆಯ ಜಗಜೀವನ್ ರಾಮ್ ನಗರದಲ್ಲಿ ಜಗಜೀವನ್ ರಾಮ್ ನಗರ ಆ ಮೂರ್ತಿಯನ್ನ ಕುಡ್ಸಕ್ ಬಿಡ್ತಾ ಇಲ್ಲ. ಕಳೆದ 5 ವರ್ಷ ಆಯ್ತು ಆ ಮೂರ್ತಿಯ ಸಿದ್ಧ ಆಗಿ, ಇನ್ನೂವರೆಗೆ ಕುಡ್ಸಕ್ ಕೊಡ್ತಾ ಇಲ್ಲ. ಅಂದ್ರೆ ದಲಿತರ ಬಗ್ಗೆ ನಿಮ್ ಇರುವಂತ ಕಾಳಜಿ ಅಂತನ್ನುವಂಥದ್ದು ಇಲ್ಲೇ ಗೊತ್ತಾಗತ್ತೆ. ನಾವು ಅದನ್ನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ನಿಶ್ಚಿತವಾಗಿ ಮಾಡೋರು ನೀವು ದಲಿತ ವಿರೋಧಿಗಳೇ ಅಂತನ್ನುವಂಥದ್ದು ಸಿದ್ಧ ಮಾಡಿ ತೋರಿಸ್ತೀವಿ. ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ 100 ಕಸಾಯಿ ಖಾನೆಗಳು ಇದಾವೆ, ಬೀಫ್ ಅಂಗಡಿಗಳಿದಾವೆ, ಎಲ್ಲವನ್ನೂ ಮುಚ್ತೇವೆ ನಾವು. ಕಸಾಯಿ ಖಾನೆಗಳನ್ನು ಮುಚ್ತೇವೆ, ಬೀಫ್ ಅಂಗಡಿಗಳನ್ನು ಮುಚ್ತೇವೆ. ಕರ್ನಾಟಕದಲ್ಲಿ ಕಾನೂನು ಇದ್ದಾಗಲೂ ಕೂಡ ನೇರವಾಗಿ ಬೀಫ್ ಅನ್ನ ಮಾರಾಟ ಮಾಡುವಂತ ಈ ಕೃತ್ಯವನ್ನ 100ಕ್ಕೆ 100 ನಿಲ್ಲಿಸ್ತೀವಿ ಅಂತನ್ನುವಂಥದ್ದು ಸಂತೋಷ. ಈ ಮೂರ್ತಿಯ ಪ್ರತಿಷ್ಠಾಪನಾ ದೃಷ್ಟಿಯಿಂದ ಮುಂದಿನ ನಮ್ಮೆಲ್ಲ ಪ್ರಮುಖರು ಸೇರ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ.